ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಡೈಲಿ ಬೆಳಗ್ಗೆ ಎದ್ದೇಳುವಾಗ ನಾವೆಲ್ಲರೂ ದೇವರೇ ಇವತ್ತಿನ ದಿನ ಚೆನ್ನಾಗಿಡಪ್ಪ ಅಂತ ಮ್ಯಾನಿಫೆಸ್ಟ್ ಮಾಡ್ತಾನೆ ಹಾಸಿಗೆಯಿಂದ ಎದ್ದೇಳ್ತೀವಿ. ಹಾಗಿದ್ರೆ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ಇಲ್ವಾ? ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇದೆ. ನೀವು ಇದನ್ನು ಟ್ರೈ ಮಾಡಿದ್ದೀರಾ ಬಟ್ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ಈ ವಿಡಿಯೋ ನಿಮಗಾಗಿ. ನಮ್ಮ ಲೈಫಲ್ಲಿ ನಾವು ಏನು ಥಿಂಕ್ ಮಾಡ್ತೀವಿ ಅದು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಕ್ವಶನ್ ಏನಂದರೆ, ಈಸ್ ಇಟ್ ರಿಯಲ್ ಆರ್ ಜಸ್ಟ್ ಅ ಮೈಂಡ್ಸೆಟ್ ಟ್ರಿಕ್? ನೀವು ಯಾವಾಗಾದರೂ ಸೈಲೆಂಟಾಗಿ ಕೂತು ನಿಮ್ಮ ಲೈಫ್ ಬಗ್ಗೆ ಥಿಂಕ್ ಮಾಡಿದ್ದೀರಾ? ಯಾಕೆ ಕೆಲವರು ಸಕ್ಸಸ್ ಆಗ್ತಾರೆ, ಇನ್ನು ಕೆಲವರು ಸೇಮ್ ಪ್ಲೇಸಲ್ಲಿ ಸ್ಟಕ್ ಆಗಿರ್ತಾರೆ? ಡಿಫ್ರೆನ್ಸ್ ಏನು ಗೊತ್ತಾ? ಅವರವರ ಬಿಲೀಫ್. ನಮ್ಗೆ ಯಾರು ಹೇಳಿದರು ನಮಗಾಗಲ್ಲ ಅಂತ? ಅದನ್ನೇ ನಾವು ನಂಬಿದರೆ ಗೇಮ್ ಓವರ್. ಇಮ್ಯಾಜಿನ್ ಮಾಡಿ, ನೀವು ಡೈಲಿ ಐ ವಿಲ್ ಸಕ್ಸೀಡ್ ಅಂತ ಥಿಂಕ್ ಮಾಡ್ತೀರಾ. ಸ್ಲೋಲಿ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ ಅಂದರೆ ಜಸ್ಟ್ ಕಣ್ಣು ಮುಚ್ಕೊಂಡು ಡ್ರೀಮ್ ಮಾಡೋದಲ್ಲ. ನೀವೇನು ಅಂದ್ಕೊಂಡಿರ್ತೀರಾ ಅದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಸಣ್ಣ ಸಣ್ಣ ಹೆಜ್ಜೆ ಅದ್ರ ಕಡೆ ಇಡ್ತಾ ಹೋದರೆ ರಿಸಲ್ಟ್ಸ್ ತಾನಾಗೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟೆಕ್ನಿಕಲಿ ಮ್ಯಾನಿಫೆಸ್ಟೇಷನ್ ಇಸ್ ನಾಟ್ ಮ್ಯಾಜಿಕ್. ಇಟ್ಸ್ ಮೈಂಡ್ಸೆಟ್ ಪ್ಲಸ್ ಆ್ಯಕ್ಷನ್ ಕಾಂಬಿನೇಷನ್. ಜಸ್ಟ್ ಪಾಸಿಟಿವ್ ಥಿಂಕಿಂಗ್ ಸಾಕಾಗಲ್ಲ. ನೀವು ಎಫರ್ಟ್ ಹಾಕಬೇಕು, ಡಿಸಿಪ್ಲಿನ್ ಇರಬೇಕು, ಕನ್ಸಿಸ್ಟೆನ್ಸಿ ಮುಖ್ಯ. ಆ್ಯಕ್ಚುಲಿ ನೀವು ನಿಮ್ಮ ಬ್ರೈನ್ನ ಪ್ರೋಗ್ರಾಮ್ ಮಾಡ್ಕೋಬೇಕು. ಲೈಫ್ ಚೇಂಜ್ ಮಾಡಬೇಕಂದ್ರೆ ಸ್ಟಾರ್ಟ್ ವಿತ್ ಯುವರ್ ಥಾಟ್ಸ್ ಬಟ್ ಫಿನಿಶ್ ವಿತ್ ಯುವರ್ ಆ್ಯಕ್ಷನ್ಸ್. ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟ್ ಒನ್, ನೀವು ಜಾಬ್ ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಮನೆಯಲ್ಲೇ ಕೂತ್ಕೊಂಡ್ರೆ ಜಾಬ್ ಬರೋದಿಲ್ಲ. ಜಾಬ್ ಹುಡ್ಕೋದಕ್ಕೆ ಇವಾಗ ತುಂಬಾ ಪ್ಲ್ಯಾಟ್ಫಾರ್ಮ್ಸ್ ಇದೆ. ನೌಕರಿ, ಗ್ಲಾಸ್ಡೋರ್, ಲಿಂಕ್ಡ್ಇನ್ ಎಕ್ಸೆಟ್ರಾ. ಅಲ್ಲೆಲ್ಲ ನೀವು ನಿಮ್ಮ ರೆಸ್ಯೂಮ್ ಆ್ಯಂಡ್ ಸ್ಕಿಲ್ಸ್ನ ಅಪ್ಡೇಟ್ ಮಾಡಬೇಕು. ಆವಾಗ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ. ಆಗ ಮಾತ್ರ ಮ್ಯಾನಿಫೆಸ್ಟೇಷನ್ ಪ್ಲಸ್ ಎಫರ್ಟ್ ಕಂಬೈನ್ ಆಗಿ ರಿಸಲ್ಟ್ ಕೊಡುತ್ತೆ. ಇನ್ನೊಂದು ಎಕ್ಸಾಂಪಲ್ ಅಂದರೆ 2025 IPL RCB ಕಪ್ನ ತಂದಾಗಿಸ್ಕೊಳ್ತು. ಹಾಗಿದ್ರೆ RCB ಕಪ್ ವಿನ್ ಆಗಿದ್ದು RCB ಫ್ಯಾನ್ಸ್ನ ಮ್ಯಾನಿಫೆಸ್ಟೇಷನ್ನಿಂದನಾ ಇಲ್ಲ RCB ಹಾರ್ಡ್ ವರ್ಕಿಂದನಾ? ಯಾಕಂದರೆ ಪ್ರತಿ ಸೀಸನ್ ಸ್ಟಾರ್ಟ್ ಆದಾಗಲೂ RCB ಫ್ಯಾನ್ಸ್ದು ಒಂದೇ ಒಂದು ಸ್ಲೋಗನ್ ಅಂದರೆ, ಈ ಸಲ ಕಪ್ ನಮ್ಮದೇ ಅನ್ನೋದು. ಇದನ್ನ ನಾವು 17 ಇಯರ್ಸಿಂದ ಹೇಳ್ಕೊಂಡು ಬಂದ್ವಿ. ಅದನ್ನೇ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾಯಿದ್ವಿ. ಹಾಗಿದ್ರೆ 17 ಇಯರ್ಸಲ್ಲಿ ವರ್ಕ್ ಆಗದೆ ಇರೋ ಮ್ಯಾನಿಫೆಸ್ಟೇಷನ್ 18th ಇಯರಲ್ಲಿ ಹೇಗೆ ವರ್ಕ್ ಆಯಿತು? ಬರೀ ಮ್ಯಾನಿಫೆಸ್ಟೇಷನಿಂದ ಕಪ್ ಗೆಲ್ಲೋ ಆಗಿದ್ದರೆ RCB 17 ಇಯರ್ಸಲ್ಲಿ ಅದೆಷ್ಟೋ ಬಾರಿ ಕಪ್ ಗೆದ್ದಿರ್ತಿತ್ತು ಅಲ್ವಾ? ಕಪ್ ಗೆಲ್ಲಬೇಕು ಅಂದರೆ ಬರೀ ಮ್ಯಾನಿಫೆಸ್ಟೇಷನ್ ಮಾತ್ರ ಸಾಕಾಗಲ್ಲ. ಟೀಮ್ ಹಾರ್ಡ್ ವರ್ಕ್, ಸ್ಟ್ರಾಟಜಿ, ಟೀಮ್ ಬ್ಯಾಲೆನ್ಸ್ ಹಾಗೆ ಎಕ್ಸಿಕ್ಯೂಷನ್ ಕೂಡ ಇಂಪಾರ್ಟೆಂಟು. ಲಾಸ್ಟ್ ಇಯರ್ ಇದೆಲ್ಲ ಒಟ್ಟಿಗೆ ವರ್ಕ್ ಆಗಿರೋದ್ರಿಂದ ಕಪ್ ನಮ್ದಾಯಿತು. ಹಾಗಿದ್ರೆ ಈ ಸಲನೂ ಕಪ್ ನಮ್ಮದೇನಾ? ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಓನ್ಲಿ ಇಫ್ ಯು ವರ್ಕ್ ಅಂತ ಹೇಳ್ತಾ ನಮ್ಮ ಇವತ್ತಿನ ಸೆಷನ್ ಮುಗಿಸೋಣ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ಸೆಷನ್. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಬಾ ಆ್ಯಂಡ್ ಟೇಕ್ ಕೇರ್. ಹಾಗೆ ಈ ಸೆಷನ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ. ಥ್ಯಾಂಕ್ ಯು.